ಕುಂಕುಮ ಇಡೋ ಶಾಸ್ತ್ರನ ನೀನೇನೋ ಪೂರ್ತಿ ಮಾಡ್ಬಿಟ್ಟೆ. ಈಗ ನಾನು ಮಾಡಬೇಕು ಅಂತಿದ್ದೀನಿ. ಬೇಡ. ನೀವೇನು ಏನ್ ಮಾಡ್ತಿದ್ದೀರಾ? ನೀ ನನ್ನ ಮಾತನ್ನ ನಂಬ್ತೀಯೋ ಅಥವಾ ಇಲ್ವೋ, ಆದ್ರೆ ಈ ಕುಂಕುಮನ ನಂಬಲೇಬೇಕು. ಅದಕ್ಕೆ ನಿನ್ನ ಹಣೆಯಲ್ಲಿ ಕುಂಕುಮ ಇಟ್ಟು ನಮ್ಮ ಸಂಬಂಧನ ಮತ್ತೆ ಶುರು ಮಾಡಬೇಕು ಅಂತಿದ್ದೀನಿ. ಮತ್ತೆ ನಿನ್ನವನಾಗಬೇಕು ಅಂತಿದ್ದೀನಿ. ಮತ್ತೆ ನಿನ್ನ ಗಂಡ ಆಗ್ಬೇಕು ಅಂತ ಬಯಸ್ತಿದ್ದೀನಿ. ಮದುವೆ 25 ವರ್ಷದ ವಾರ್ಷಿಕೋತ್ಸವದಲ್ಲೂ ನೀವು ನನ್ನ ಹಣೆಗೆ ದೇವ್ರ ಮುಂದೆ ಕುಂಕುಮ ಇಟ್ಟಿದ್ರಿ. ಅದಾಗ ಸ್ವಲ್ಪ ಹೊತ್ತಿಗೆ ಏನಾಯ್ತು ಅಂತ ನಿಮಗ್ ನೆನ್ಪಿದೆಯೋ ಇಲ್ವೋ? ನನಗಂತೂ ನೆನ್ಪಿದೆ. ನನ್ನಿಂದ ತಪ್ಪಾಗಿದೆ ಅಂತ ನನಗೆ ಗೊತ್ತಿದೆ ಅನು. ಕ್ಷಮಿಸಕ್ಕೂ ಆಗದಿರೋ ಅಷ್ಟು ದೊಡ್ಡ ತಪ್ಪಾಗಿದೆ. ಆದ್ರೆ ಶಿಕ್ಷೆ ಕೊಡ್ಬಹುದಲ್ವಾ? ಯಾರ ಮೇಲೆ ನಮ್ಗೆ ಹಕ್ಕಿರುತ್ತೋ ಅವ್ರಿಗೆ ನಾವು ಶಿಕ್ಷೆ ಕೊಡಬಹುದು. ಕಳೆದ 25 ವರ್ಷದಲ್ಲಿ ನಾನು ಸಾವಿರಾರು ತಪ್ಪುಗಳನ್ನ ಮಾಡಿದ್ದೀನಿ. ನನ್ನಿಂದ ಇನ್ನು ತಪ್ಪಾಗಲ್ಲ ಅಂತ ಹೇಳ್ತಿಲ್ಲ. ನಾನು ಪೂರ್ತಿಯಾಗಿ ಬದಲಾಗಿದ್ದೀನಿ ಅಂತಲೂ ಹೇಳಲ್ಲ. ಆದ್ರೆ ಇದನ್ನ ಹೇಳ್ತೀನಿ, ನಾನು ಮನಸ್ಪೂರ್ವಕವಾಗಿ ಬದಲಾಗ್ತೀನಿ. ನನ್ನಿಂದ ಇನ್ಯಾವ ತಪ್ಪು ಆಗ್ಬಾರ್ದು ಅಂತ ಬಯಸ್ತೀನಿ. ತಿಳಿದೇ ಮಾಡೋದನ್ನ ತಪ್ಪು ಅಂತ ಕರೀತಾರೆ. ನೀವೇನೇ ಮಾಡಿದ್ರೂ ಯೋಚನೆ ಮಾಡ್ತೀರಾ, ಗೊತ್ತಿದ್ದು ಮಾಡ್ತೀರಾ. ಆ ಸಮಯದಲ್ಲಿ ನಾನು ಏನ್ ಯೋಚಿಸ್ದೆ, ಏನ್ ಅರ್ಥ ಮಾಡ್ಕೊಂಡೆ, ಅದರಿಂದ ನನಗನ್ಸಿದ್ದು ನಾನು ಮನೆ ಬಿಟ್ಟು ಹೋಗಿದ್ರಿಂದ ಏನು ತಪ್ಪಿಲ್ಲ ಅಂತ. ಆದ್ರೆ ನನಗೆ ಗೊತ್ತಿರಲಿಲ್ಲ ನಾನು ಮನೆ ಜೊತೆಗೆ ನನ್ನ ಪರಿವಾರವನ್ನು ಬಿಡ್ತಿದ್ದೀನಿ ಅಂತ. ಈಗ ನಾನು ಮನೆಗೆ ವಾಪಸ್ ಬಂದಿದ್ದೀನಿ. ಈಗ ಪರಿವಾರದ ಹತ್ರನೂ ವಾಪಸ್ ಬರಬೇಕು ಅಂತಿದ್ದೀನಿ. ಮತ್ತೆ ನಿನಗೆ ಗಂಡ ಆಗ್ಬೇಕು ಅಂತಿದ್ದೀನಿ. ತುಷಾರ್ ಅವರಪ್ಪ ನಾನು ಇಲ್ಲಿವರೆಗೂ ನಿಮ್ಮನ್ನ ತುಷಾರ್ ಅವರಪ್ಪ ಅಂತಾನೆ ಕರಿತಿದ್ದೀನಿ. ಹಾಗೆ ಈಗ ನೀವು ತುಷಾರ್ ಅವರಪ್ಪ ಹಾಗೆ ಉಳ್ಕೊಂಡ್ಬಿಟ್ರಿ. ಇದ್ರ ಹೊರತಾಗಿ ನಮ್ಮ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಇರೋಕ್ ಸಾಧ್ಯನೂ ಇಲ್ಲ. ನಿಮ್ಗೆ ನನ್ನಿಂದ ತೊಂದರೆ ಆಗ್ತಾ ಇತ್ತು, ಅದಕ್ಕೆ ಕಾವ್ಯ ಹತ್ರ ಹೋದ್ರಿ. ಈಗ ಕಾವ್ಯದಿಂದ ತೊಂದರೆ ಆಗ್ತಿದೆ ಅಂತ ನನ್ನ ಹತ್ರ ಬರಬೇಕು ಅಂತಿದ್ದೀರಾ? ಆಗ ನೀವು ನನ್ನ ಪ್ರೀತಿನ ಸೇವೆ ಅನ್ಕೊಂಡಿದ್ರಿ. ಈಗ ಸೇವೆನ ಪ್ರೀತಿ ಅನ್ಕೋತಿದ್ದೀರಾ. ನಾನು ಅತ್ತೆ ಮಾವ ಮಕ್ಕಳಿಂದ ನಿಮ್ಮ ಸಂಬಂಧನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ನನ್ನ ಜೊತೆ ಸಂಬಂಧ ಬೆಸೆಯೋಕ್ಕೂ ಬಿಡಲ್ಲ. ನಾನು ಮಗನಿಂದ ಅಪ್ಪ ಆಗೋ ಪ್ರಯಾಣ ನಿನ್ ಜೊತೆ ಶುರು ಮಾಡಿದ್ದು ಅನು. ಈಗ ನಮ್ಮ ಸಂಬಂಧನ ಮುಂದೆ ತಗೊಂಡು ಹೋಗ್ಬೇಕು ಅಂತಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಈ ಸಂಬಂಧದ ಪ್ರಯಾಣನ ನಾನು ನಿನ್ ಜೊತೆ ಮಾಡಬೇಕು ಅಂತಿದ್ದೀನಿ. ಮೊದಲು ನಾನು ನಿನಗೆ ಆಸರೆ ಆಗಿದ್ದೆ. ಈಗ ನಿನ್ನಲ್ಲಿ ನನ್ನ ಆಸರೆನ ಹುಡುಕ್ತಿದ್ದೀನಿ. ಪ್ಲೀಸ್ ನನಗೆ ನಿನ್ ಜೊತೆ ನಡೆಯೋದಕ್ಕೆ ಬಿಡು. ಯಾರ ದಾರಿ ಒಂದೇ ಆಗಿರುತ್ತೋ ಅವ್ರ ಜೊತೆಯಲ್ಲೇ ನಡೀತಾರೆ. ನೀವು ವಾಪಸ್ ಬರೋಕ್ಕೂ ಮುಂಚೆನೆ ನಮ್ಮಿಬ್ರ ದಾರಿ ಬೇರಾಗೋಗಿದೆ. ಒಂದೇ ಸೆಕೆಂಡ್ ಅಲ್ಲಿ ಮತ್ತೆ ಎಲ್ಲ ಬದಲಾಗಬಹುದು. ಮನುಷ್ಯರು ಮತ್ತೆ ದಾರಿನೂ ಬದಲಾಯಿಸಬಹುದು, ಆದ್ರೆ ಬದಲಾಯಿಸಕ್ ಹೋಗ್ಬಾರ್ದು. ಮನುಷ್ಯ ಮತ್ತೆ ಪ್ರಕೃತಿ ಮಧ್ಯೆ ಸ್ವಲ್ಪ ಆದ್ರೂ ವ್ಯತ್ಯಾಸ ಇರಕ್ ಬಿಡಿ. ನಾನು ನಿಜವಾಗ್ಲೂ ಬದಲಾಗಿದ್ದೀನಿ ಅನು. ನಿನ್ನ ಹೃದಯ ಒಡೆದಿತ್ತು, ಹಾಗೆ ನನ್ನ ಅಹಂಕಾರನ ಮುರಿದೋಯ್ತು. ನಾವಿಬ್ರು ಒಡೆದು ಹೋಗಿರೋ ಬಳೆ ಚೂರುಗಳಿದ್ದ ಹಾಗೆ. ಮತ್ತೆ ಒಂದಾಗೋದ್ರಿಂದನೇ ಪೂರ್ತಿ ಆಗೋಕ್ ಸಾಧ್ಯ. ಚೂರಾಗಿರೋ ಬಳೆ ಚೂರುಗಳನ್ನ ಜೊತೆಲಿಡ್ಬೋದು ಅಷ್ಟೇ, ಆದ್ರೆ ಜೋಡ್ಸಕ್ ಆಗಲ್ಲ. ಹಾಗೆ ಚೂರಾಗಿದ್ದಿದ್ದು ಒಂದೇ ಬಳೆ, ಇನ್ನೊಂದು ಬಣ್ಣ ಬದಲಾಯಿಸಿತ್ತು. ಹಾಗೆ ಇನ್ನೊಬ್ರು ಮನೆಯಿಂದ ಕದ್ದು ಬಳೆನ ತೊಡ್ಕೋಬಾರ್ದು.
ಸಾರಿ ನಂದು. ಐ ಆಮ್ ರಿಯಲಿ ವೆರಿ ಸಾರಿ. ಸ್ವಲ್ಪ ಕೋಪ ನಿನಗೆ ಬಂದಿದ್ರೆ ಸ್ವಲ್ಪ ಕೋಪ ನನಗೂ ಬಂದಿದೆ. ಡೈರಿಲಿ ಮನ್ಸಿನ ಮಾತು ಯಾರು ಬರೀತಾರೆ ಅಂದ್ರೆ ಯಾರಿಗೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಬೆಸ್ಟ್ ಫ್ರೆಂಡ್ಸ್ ಇರೋದಿಲ್ವೋ ಅವರು ನಿನಗೆ. ನಾನು ಇದ್ದೆ ಅಲ್ವಾ ನಂದು. ನೀ ನನ್ನ ಹತ್ರ ಯಾಕೇನೂ ಹೇಳಿಲ್ಲ? ಅಲ್ಲ, ನೀನೇ ಹೇಳ್ತಿರ್ತೀಯ ನಾನು ನನ್ನ ಮಮ್ಮಿ ಥರ ಅಂತ. ನಾನು ಅವ್ರ ಥರನೇ ಆಗಿದ್ರೆ ನಾನು ಅಷ್ಟೊಂದು ಕೆಟ್ಟನೋಗಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಂಬಿಕೆ ಇಟ್ಟು ನೋಡು ನಂದು. ನಾನು ನಿನ್ನ ನಂಬಿಕೆಗೆ ದ್ರೋಹನೂ ಮಾಡಲ್ಲ, ನಿನ್ನಿಂದ ನಾನು ದೂರ ಕೂಡ ಆಗಲ್ಲ, ಯಾವತ್ತೂ ಆಗಲ್ಲ. ಐ ನೋ ನಿನಗೆ ಅನ್ನಿಸ್ತಾ ಇರ್ಬೋದು ನಿನ್ನ ಡೈರಿ ಓದಿದ್ಮೇಲೆ ನಿನ್ನ ಮೇಲೆ ನನಗೆ ಫೀಲಿಂಗ್ಸು ಚೇಂಜ್ ಆಗಿರ್ಬೋದು ಅಂತ. ಯು ಆರ್ ರೈಟ್, ನನ್ನ ಫೀಲಿಂಗ್ಸು ಬದಲಾಗಿದೆ. ನಾನೀಗ ನಿನ್ನ ಮೊದಲಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ ನಂದು. ಹಾಗೆ ನಿನ್ನ ಡೈರಿ ಓದಿದ್ಮೇಲೆ ನನಗೆ ಗೊತ್ತಾಗೋಯ್ತು ನಿನ್ನ ಮನಸ್ಸಲ್ಲೂ ನನ್ನ ಬಗ್ಗೆ ಫೀಲಿಂಗ್ಸ್ ಇದೆ ಅಂತ. ಐ ಲವ್ ಯು ನಂದು. ಐ ಲಾಟ್ಸ್ ಅಂಡ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಲವ್ ಯು. ಯುನೋ, ಪರಿಶುದ್ಧವಾದ ಲವ್, ಭಾವನಾತ್ಮಕ ಲವ್, ಶಾಶ್ವತವಾದ ಲವ್. ಅದೇ ಇತ್ತೀಚೆಗೆ ಯಾರು ಮಾಡಲ್ವಲ್ಲ ಅಂಥ ಲವ್. ಬೇಡ ಸಮರ್ಥ್, ನನ್ನನ್ನು ಪ್ರೀತಿಸ್ಬೇಡ. ನಂಗೆ ಹೆದರಿಕೆ ಆಗುತ್ತೆ. ನಂದು ಬೇಡ ಸಮರ್ಥ್, ಜಸ್ಟ್ ಗೋ ಫ್ರಮ್ ಹಿಯರ್, ಲೀವ್ ಫ್ರಮ್ ಹಿಯರ್, ಜಸ್ಟ್ ಗೋ ಅವೇ ಸಮರ್ಥ್, ಜಸ್ಟ್ ಗೋ. ಓಕೆ, ನಾನಿನ್ನ ಹೀಗೆ ನೋಡೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದ ಹೋಗ್ತೀನಿ. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ನಾನು ಬಂದಿದ್ದು ನಿಂಗೋಸ್ಕರ, ಈಗ ಹೋಗ್ತಿರೋದು ನಿಂಗೋಸ್ಕರ ನಂದು. ಐ ಲವ್ ಯು. ನೀ ನನ್ನ ಪ್ರೀತಿ ಮಾಡೋದು ಇಲ್ಲ ಬಿಡೋದು ನಿನಗೆ ಬಿಟ್ಟಿದ್ದು. ಆ ಹಕ್ಕು ನಿನಗಿದೆ, ಆದರೆ ಈ ಸ್ನೇಹ ಮುರಿಯೋ ಹಕ್ಕು ನಾನು ನಿನ್ಗೆ ಯಾವತ್ತೂ ಕೊಡಲ್ಲ. ನಾವು ಯಾವಾಗಲೂ ಫ್ರೆಂಡ್ಸ್ ಆಗೇ ಇರ್ತೀವಿ, ಅದೇನು ಬೇಕಾದ್ರೂ ಆಗಲಿ, ನಥಿಂಗ್ ವಿಲ್ ಚೇಂಜ್. ನಾವು ಸಿಗೋಣ, ಮಾತಾಡೋಣ, ಜಗಳ ಆಡೋಣ, ಆದರೆ ಯಾವತ್ತೂ ನಾವು ದೂರ ಆಗೋದು ಬೇಡ. ಪ್ರೀತಿ ನನ್ನ ಹಿಡಿದಿಟ್ಕೊಳ್ಳುತ್ತೆ, ಹಾಗೆ ಸ್ನೇಹ ನಿನ್ನ ಯಾವತ್ತೂ ದೂರ ಆಗಕ್ಕೆ ಬಿಡಲ್ಲ ನಂದು. ಕಾವ್ಯ ನನ್ಗೇನ್ ಮಾಡಿದ್ಲೋ ನಾನು ಅವಳಿಗೂ ಅದನ್ನೇ ಮಾಡಬೇಕು ಅಂತ ನೀವು ಬಯಸ್ತಿದ್ದೀರಾ? ನೀವು ಇದನ್ನೆಲ್ಲ ಮಾತಾಡದೇ ಇದ್ದಿದ್ರೆ ಬಹುಶಃ ತುಂಬ ಚೆನ್ನಾಗಿರ್ತಿತ್ತು. ನಂಗೆ ಅನ್ನಿಸ್ತಿದೆ ನೀವು ನನ್ನೋರಾಗ್ಲಿಲ್ಲ, ಪರವಾಗಿಲ್ಲ. ಕನಿಷ್ಠ ನೀವು ಯಾರೋರಾದರೂ ಆಗಲೇಬೇಕಲ್ಲ. ಆದರೆ ನೀವು ಅದೂ ಆಗಲಿಲ್ಲ. ಮೊದಲು ನನ್ನ ನಂಬಿಕೆ ಚೂರು ಮಾಡಿದ್ರಿ, ಈಗ ಕಾವ್ಯ ನಂಬಿಕೆ ಚೂರು ಮಾಡಕ್ಕೆ ಹೊರಟಿದ್ದೀರಾ. ಸಂಬಂಧದಲ್ಲಿ ಮೂರನೇವ್ರು ಬಂದಾಗ ಹೇಗಾಗುತ್ತೆ ಅಂತ ನನಗೆ ಗೊತ್ತಿದೆ. ಅದಕ್ಕೆ ನಾನು ನಿಮ್ಮ ಮತ್ತೆ ಕಾವ್ಯ ಮಧ್ಯೆ ಬರೋದಿಲ್ಲ, ಯಾವತ್ತಿಗೂ ಬರಲ್ಲ. ನಿಮ್ಮ ಕೈಗೆ ಕುಂಕುಮ ಅಂಟ್ಕೊಂಡಿದೆ, ಒರೆಸ್ಕೊಳ್ಳಿ.